ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ನ ತ್ಯಾಗ ಬಹಳ ದೊಡ್ಡದಿದೆ. ಪಹಲ್ಗಾಮ ದುರ್ಘಟನೆಯ ಬಗ್ಗೆ ಮೃದು ಧೋರಣೆಯನ್ನ ಹೇಳದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ದೇಶದ ಭದ್ರತೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮಾತನಾಡಬೇಕು. ಇದನ್ನ ನಾವು ಪಕ್ಷಾತೀತವಾಗಿ ನೋಡಬೇಕು. ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ಸರ್ಕಾರದ ಜೊತೆ ಇದ್ದೇವೆ. ನಾನೊಂದು ಇನ್ನೊಬ್ರು ಮತ್ತೊಂದು ಮಾತನಾಡಬಾರದು ಅನ್ನೋ ನಿಟ್ಟಿನಲ್ಲಿ ಪರಂ ಅವರು ಹೋಮ್ ಮಿನಿಸ್ಟರ್ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರ ಕೆಲವೊಂದು ಟೀಕೆಗಳು ಮಾತುಗಳು ಈಗಾಗಲೇ ಸಾರ್ವಜನಿಕ ವಲಯ ಇರಬಹುದು, ಬಿಜೆಪಿ ಕೂಡ ಒಂದಷ್ಟು ಟೀಕೆಯನ್ನು ಮಾಡ್ತಿದೆ. ಈ ಹೊತ್ತಿನಲ್ಲಿ ಈ ಮಾತುಗಳು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಹೋಮ್ ಮಿನಿಸ್ಟರ್ ಇವತ್ತು ಎಲ್ಲರೂ ಕೂಡ ಜೊತೆಯಾಗಿರಬೇಕು, ನಾನೊಂದು ಹೇಳೋದು ಮತ್ತೊಬ್ರು ಹೇಳೋದು, ಈ ತರ ಮಾತುಗಳು ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ. ಇದರಿಂದ ನಾವು ಯಾರ ಹತ್ರನೂ ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಲ್ಲ. ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ, ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ. ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಕೇಂದ್ರ ಸರ್ಕಾರದ ಜೊತೆ ನಾವಿದ್ದೇವೆ ಅಂತ ಎಐಸಿಸಿ ನಾಯಕರು ಒಂದು ಕಡೆ ಹೇಳ್ತಾ ಇದ್ದಾರೆ, ಅಧಿವೇಶನ ಮಾಡೋಣ ಅಂತ ಪತ್ರ ಕೂಡ ಬರೆದಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಮುಖ್ಯಮಂತ್ರಿಗಳು ಸೇರಿದಂತೆ ಜೊತೆಲಿ ಸಚಿವರು ಕೂಡ ಒಂದಿಷ್ಟು ಅಪಧ್ವನಿ ಎತ್ತದಂತೆ ಕಾಣಿಸ್ತಾ ಇದೆಯಲ್ಲ, ಏನಿದು ಕಾಂಗ್ರೆಸ್ ಮನೆಯಲ್ಲಿ ದ್ವಂದ್ವವಾದಂತ ನಿಲುವಿದೆಯಲ್ಲ ಈ ವಿಚಾರಕ್ಕೆ? ಸಂಪರ್ಕ ಮಾಡ್ತಾ ಇದೀವಿ, ಕಡಿತಗೊಂಡಿದೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ಸಿನ ಈ ನಡೆಗಳು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಕಾಶ್ಮೀರದಲ್ಲಿ ಆಗಿರುವಂತಹ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ನಿಮ್ ಜೊತೆ ಇದೆ, ಯಾವಾಗ್ಲೂ ಕೂಡ ಇರುತ್ತೆ, ನಮ್ಮ ತ್ಯಾಗ ಬಹಳ ದೊಡ್ಡದಿದೆ ಅನ್ನುವಂತ ನಿಟ್ಟಿನಲ್ಲಿ ಗೃಹ ಸಚಿವರು ಕೂಡ ಮಾತನಾಡ್ತಿದ್ದಾರೆ. ಪಕ್ಷಾತೀತವಾಗಿ ನೋಡಬೇಕು ಈ ವಿಚಾರವನ್ನ. ದೇಶದ ಭದ್ರತೆ ವಿಚಾರದಲ್ಲಿ ಸರ್ಕಾರ ಜೊತೆ ನಾವಿದ್ದೀವಿ, ಇಲ್ಲಿ ನಾನೊಂದು ಹೇಳೋದು ಮತ್ತೊಬ್ರು ಹೇಳೋದು ಅದಲ್ಲ. ಇಂಥ ಹೊತ್ತಿನಲ್ಲಿ ನಾವು ಸರ್ಕಾರ ಜೊತೆ ಸಾಥ್ ಕೊಡಬೇಕು, ದೇಶದ ಜೊತೆ ನಿಲ್ಲಬೇಕು. ಈ ಪಾಪಿ ಉಗ್ರರಿಗೆ ಏನೋ ಶಿಕ್ಷೆ ಕೊಡಬೇಕಲ್ಲ, ಆ ಶಿಕ್ಷೆ ಕೊಡೋದ್ರ ಹಿಂದೆ ಯಾವ ಕ್ರಮ ತೆಗೆದುಕೊಳ್ಬೇಕು, ಏನು ಮಾಡಬೇಕು ಎನ್ನುವಂತ ನಿಲುವಿನಲ್ಲಿ ನಾವಿರ್ತೀವಿ. ಬಟ್ ಏನೇನೋ ಹೇಳಿಕೆಗಳಿಗೆ ಕಿವಿಗೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರು ಇವತ್ತು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ರಾಷ್ಟ್ರದ ನಾಯಕರು ವರಿಷ್ಠರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಅವರು ಕೂಡ ಸಮರ ಸಾರಿದ್ದಾರೆ. ಎಸ್, ನಾವಿದ್ದೀವಿ, ಜೊತೆಲಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋದಿಲ್ಲ, ವಿಶೇಷ ಅಧಿವೇಶನ ಮಾಡೋಣ, ಎಲ್ಲರೂ ಕೂಡ ಸೇರೋಣ, ಒಂದು ಕಠಿಣವಾಗಿರುವಂಥ ಘೋರ ನಿರ್ಧಾರಕ್ಕೆ ಬರೋಣ ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವರು ಕೂಡ ಮಾತಿಗೆ ಸಾಥ್ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಈ ಒಂದು ವಿಚಾರವನ್ನು ನಾವು ಗಮನಿಸ್ಕೊಳ್ಬೇಕು, ಸುಮ್ಮನೆ ಏನೇನೋ ಬೇಡ ಅನ್ನೋ ಮಾತಾಡಿರೋದು. ಒಟ್ಟಿನಲ್ಲೀಗ ಇವೆಲ್ಲ ಬೆಳವಣಿಗೆ ರಾಜಕೀಯವಾದಂಥ ಒಂದು ಅಂಶ ನೋಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ತನಿಖೆಗಳು ತೀವ್ರಗೊಳ್ತಾ ಇದೆ. NIA ಕೂಡ ಗಲ್ಲಿಯಲ್ಲಿ ಹುಡುಕ್ತಾ ಇದ್ದಾರೆ. ಮಿಲಿಟರಿಗಳಿರ್ಬೋದು, BSF ಇರ್ಬೋದು, ಜೊತೆಯಲ್ಲಿ 3 ರಕ್ಷಣಾ ವಲಯದಲ್ಲೂ ಕೂಡ ರಕ್ಷಣಾ ಸಚಿವರು ಕೂಡ ಈಗಾಗಲೇ ಎಲ್ಲರ ಜೊತೆ ಮಾತನಾಡಿದ್ದಾರೆ. ತನಿಖೆಗಳು ಸಾಗ್ತಾ ಇದೆ, ರಾಜತಾಂತ್ರಿಕವಾಗಿಯೂ ಕೂಡ ನಿರ್ಬಂಧಗಳಾಗಿದೆ. ಮತ್ತೊಂದು ಮಹತ್ವದ ಹೆಜ್ಜೆ ಏನಿಡುತ್ತೆ ಭಾರತ, ರಣಬೇಟೆ ಆರಂಭ ಆಗಿದೆ. ಹಾಗಾಗಿ ನೋಡಬೇಕು ಏನಾಗುತ್ತೆ ಅನ್ನೋದನ್ನ.